ओम शांति। आज का विषय है नम्रता का विकास करना। ಇವತ್ತಿನ ವಿಷಯ ಆಗಿದೆ ನಮ್ರತೆದು ವಿಕಾಸ ಮಾಡೋದು, ಅಂದರೆ ನಮ್ರತೆದು ಗುಣ ನಮ್ಮ ಜೀವನದಲ್ಲಿ ವೃದ್ಧಿ ಮಾಡೋದು, ಹೆಚ್ಚಾಗಿ ಮಾಡಿಕೊಳ್ಳೋದು। अहंकार एक ऐसा मनोविकार है जो गहराई में छिपा होता है। अधिकांश व्यक्ति जानते भी नहीं कि उनमें अहंकार है। इस संबंध में उनसे कुछ कहने से केवल उनका अभिमान ही बढ़ेगा। माना अगर इसके संबंध में अगर कुछ बोले, अगर अगर अहंकार के बारे में, अभिमान के बारे में कुछ अगर एक्स्ट्रा बोलते हैं, उनका अभिमान और भी बढ़ता है इसका कारण। ಅಂದರೆ ಅಹಂಕಾರ ಅಂತ ವಿಕಾರ ಆಗಿರೋದು, ಅಂದರೆ ಅದು ನಮ್ಮ ಆತ್ಮದಲ್ಲಿ ಅಂತ ಆಳವಾದ ವಿಕಾರ ಇರೋದು, ಅದು ಒಳಗಡೆ ಬಚ್ಚಿಟ್ಕೊಂಡಿರೋದು। ಜಾಸ್ತಿ ಮನುಷ್ಯರಿಗೆ ಇದನ್ನು ಸಹ ಗೊತ್ತಿಲ್ಲ, ನನ್ನಲ್ಲಿ ಅಹಂಕಾರ ಇದೆ, ಅಭಿಮಾನ ಇದೆ ಅಂತ। ಈ ಸಂಬಂಧದಲ್ಲಿ ಅವ್ರ ಹತ್ರ ಅಂದರೆ ಅಹಂಕಾರದ ಸಂಬಂಧಪಟ್ಟಿರೋದು ಏನಾನ ವಿಷಯ ಹೇಳುವಾಗ ಅವ್ರ ಅಭಿಮಾನ ಅರ್ಥಾತ್ ಅಹಂಕಾರ ಅವ್ರದ್ದು ಇನ್ನೂ ಹೆಚ್ಚುತ್ತೈತೆ। अहंकार प्रेम को नष्ट कर देता है, इससे सीखने की योग्यता समाप्त हो जाती है, इसलिए आगे आदान प्रदान बंद हो जाता है। मैं दिन भर में अनेक परिस्थितियों से गुजरती हूँ तथा सुनिश्चित करती हूँ कि मैं प्रेम का आदान प्रदान करना बंद ना करूँ। नम्रता को विकसित करने से अहंकार पर विजय प्राप्त किया जा सकता है। ಅಹಂಕಾರ ಪ್ರೀತಿಗೆ ನಷ್ಟ ಮಾಡಿಬಿಡುತ್ತೆ, ಅಂದರೆ ಪ್ರೀತಿಗೆ ನಷ್ಟ ಮಾಡಿಬಿಡುತ್ತೆ। ಇದರಿಂದ ಕಲಿಯೋದು ಯೋಗ್ಯತೆಗಳು, ಅಂದರೆ ನೋಡಿ, ಅಹಂಕಾರ ಪ್ರೀತಿಗೆ ತುಂಡು ಮಾಡ್ತೈತೆ, ಇದರಿಂದ ಕಲಿಯೋದು ಯೋಗ್ಯತೆಗಳೇ ಇದೆಯಲ್ಲ, ನಾನು ಇನ್ನೊಬ್ರ ಹತ್ರ ಕಲಿಬೇಕು, ಆ ಯೋಗ್ಯತೆಗಳು ಸಮಾಪ್ತಿ ಆಗುತ್ತೆ। ಅಂದರೆ ಏನು ಪ್ರಶ್ನೆ ಬರ್ತೈತೆ, ಅವ್ರ ಹತ್ರ ನಾವು ಯಾಕೆ ಕಲಿಬೇಕು ಅಂತ ಆ ಥರ ಪ್ರಶ್ನೆ ಬಂದ್ಬಿಡ್ತೈತೆ। ಅದಕ್ಕೋಸ್ಕರ ಮುಂದೆ ಕೊಡೋದು ತಗೊಳ್ಳೋದು ಬಂದಾಗುತ್ತೆ, ಅದು ಗುಣ ಕೊಡೋದು ತಗೊಳ್ಳೋದು ಇರುತ್ತಲ್ಲ, ಅದೆಲ್ಲ ಅಲ್ಲೇ ಸಮಾಪ್ತಿ ಆಗ್ಬಿಟ್ಟಿರುತ್ತೆ। ನಾನು ಇಡೀ ದಿನದಲ್ಲಿ, ಅಂದರೆ ನಾವುಗಳು ಇಡೀ ದಿನದಲ್ಲಿ ಏನು ಮಾಡ್ತೀವಿ, ಅನೇಕ ಪರಿಸ್ಥಿತಿಗಳು ನಮ್ಮ ಜೀವನದಿಂದ ಬಂದು ಹೋಗ್ತಾ ಇರೋದು ಇರ್ತೈತೆ, ಸಮಯ ಸಂದರ್ಭಗಳು। ಆವಾಗ ನಾವು ನಿಶ್ಚಿತ ಮಾಡ್ತೀವಿ, ಅಂದರೆ ನಿರ್ಧಾರ ತೆಗೆದುಕೊಂತೀರಿ, ನಾನು ಪ್ರೀತಿಗೆ ಕೊಡೋದು ತಗೊಳ್ಳೋದು ಹೇಗೆ, ಇವ್ರ ಜೊತೆಲಿ ಇರೋದು ಹೇಗೆ, ಅದು ಬಂದಾಗ್ಬಿಟ್ಟಿರುತ್ತೆ, ಅಯ್ಯೋ ಬೇಡ ಇವ್ರ ಜೊತೆಲಿ ಇರೋದು, ಆ ಥರ ಆಗಿರುತ್ತೆ। नम्रता को विकास करने से अहंकार पर विजय प्राप्त कर सकते हैं, ಅಂದರೆ ನಮ್ರತೆ ಗುಣ, ಬಾಗೋದು ಗುಣ, ಮೋಲ್ಡ್ ಆಗೋದು ಗುಣ ಯಾವಾಗ ನಮ್ಮ ಜೀವನದಲ್ಲಿ ವೃದ್ಧಿ ಮಾಡ್ತೀರಿ, ಆಗ ಅಹಂಕಾರ ಅಭಿಮಾನ ಮೇಲೆ ನಾವು ಜಯ ಪ್ರಾಪ್ತಿ ಮಾಡ್ಕೋಬಹುದು, ವಿಜಯ ಪಡಿಬೋದು। ನಮ್ರತೆ ಅನ್ನೋದು ಗುಣ ಏನು ಮಾಡುತ್ತೆ, ಅಹಂಕಾರಿಗೆ ತುಂಡು ಮಾಡುತ್ತೆ, ಆವಾಗ ಏನಾಗುತ್ತೆ, अभिमान ಮೇಲೆ जय पड़ीबोध। आत्मा में ईमानदारी के साथ नम्रता भी होनी चाहिए, ताकि मैं जितनी अधिक ईमानदार बनूं उतनी ही अधिक नम्रता मुझ में हो। ಅಂದರೆ ಆತ್ಮದಲ್ಲಿ ಆನೆಸ್ಟಿ ಅನ್ನೋದು ಗುಣ ಜೊತೆಲಿ ಇದ್ರೆ ನಮ್ರತೆನೂ ಸಹ ಇರಬೇಕು, ಆತ್ಮದಲ್ಲಿ ಪ್ರಾಮಾಣಿಕತೆ ಗುಣ ಇದ್ರೆ ನಮ್ರತೆನೂ ಇರಬೇಕು। ಆಗ ನಾನು ಎಷ್ಟು ಪ್ರಾಮಾಣಿಕವಾಗಿರ್ತೇನೆ ಅದಕ್ಕಿಂತ ಜಾಸ್ತಿ ನಮ್ಮಲ್ಲಿ ವಿನಮ್ರತೆ ಗುಣನೂ ಸಹ ಇರಲಿ। ಏ ದೋನೋ ಸಾಥ್ ಸಾಥ್ ರೇತಿ, ಇದು ಎರಡು ಜೊತೆಲಿ ಇರುತ್ತೆ। ಅಂದರೆ ಯಾರ ಹತ್ರ ಅಭಿಮಾನ ಇರೋದಿಲ್ಲ ಅವ್ರ ಹತ್ರ ಏನೇನು ಇರುತ್ತೈತೆ, ವಿನಮ್ರತೆ, ಬಾಗೋದು ಗುಣ, ಮೋಲ್ಡ್ ಆಗೋದು ಗುಣ, ಮತ್ತು ಒಳಗಡೆ ಸ್ವಚ್ಛತೆ, ಪ್ರಾಮಾಣಿಕತೆ, ಈ ಎರಡು ಗುಣ ಜೊತೆಲೇ ಇರುತ್ತೆ। यदि मैं झुकना जानती हूँ तो प्रेम बना रहेगा, यदि मैं झुकना नहीं जानती हूँ तो प्रेम समाप्त हो जाएगा। ಒಂದು ವೇಳೆ ನಾವು ಬಾಗೋದು ನಮ್ಗೆ ಗೊತ್ತಿದೆ ಅಂದರೆ ಪ್ರೀತಿ ಕಂಟಿನ್ಯೂ ಇರುತ್ತೆ, ಪ್ರೀತಿ ನಮ್ಮ ಜೀವನದಲ್ಲಿ ಇರುತ್ತೆ ಪರಸ್ಪರ। ಒಂದು ವೇಳೆ ನಮಗೆ ಬಾಗೋದು ಗೊತ್ತಿಲ್ಲ ಅಂದರೆ ಪ್ರೀತಿ ತಾನೇ ಸಮಾಪ್ತಿ ಆಗುತ್ತೆ। ಅರ್ಥಾತ್ ಮುझे ಬಾರ್ ಬಾರ್ झुकना है, ಅರ್ಥಾತ್ ನಾವು ಪದೇ ಪದೇ ಬಾಗಬೇಕು। ಇನ್ನೊಂದು ನಮ್ಮ ಅನುಭವ ಹೇಳ್ತೈತೆ, ನಾವು ಎಷ್ಟು ಬಾಗ್ತೀರಿ ಜನ ಅದೇ ಕಲಿತಾರೆ, ನಮ್ಮ ಮುಂದೆ ಅವರು ಅಷ್ಟೇ ಬಾಗ್ತಾರೆ, ಹೇಳ್ತಾರಲ್ಲ, ಡೂ ರೆಸ್ಪೆಕ್ಟ್ ಆ್ಯಂಡ್ ಗಿವ್ ರೆಸ್ಪೆಕ್ಟ್, ಸೇಮ್ ಅದೇ ಥರ ನಾವು ಎಷ್ಟು ಬಾಗ್ತೀರಿ, ಗೌರವ ಕೊಡ್ತೀರಿ, ಅಂದರೆ ಏನು ಕೊಡ್ತೀರಿ ಅದು ತಾನೇ ವಾಪಸ್ ಸಿಗ್ತೈತೆ। इसका राज यह है भगवान के साथ प्रेम का आदान प्रदान कभी बंद ना करो। ಇದರದ ರಹಸ್ಯ ಏನಂದ್ರೆ ಭಗವಂತನ ಜೊತೆಲಿ ಪ್ರೀತಿ ಕೊಡೋದು ತೆಗೆದುಕೊಳ್ಳೋದು ಯಾವತ್ತೂ ಸಮಾಪ್ತಿ ಮಾಡ್ಕೋಬೇಡಿ,
ಭಗವಂತನ ಜೊತೆಯಲ್ಲಿ ಪ್ರೀತಿ ಕೊಡೋದು ತೆಗೆದುಕೊಳ್ಳೋದು ಸಮಾಪ್ತಿ ಯಾವಾಗ ಆಗೋದು? ಯಾವಾಗ ನಮ್ಮ ಜೀವನದಲ್ಲಿ ಅಭಿಮಾನ ಹೆಚ್ಚೋದು. ಅದಕ್ಕೋಸ್ಕರ ಇದು ಸಮಾಪ್ತಿ ಮಾಡ್ಕೋಬೇಡಿ. ऐसा करने से मैं अपने दिल को बहुत मजबूत बना सकती हूँ ताकि यह किसी भी बात से ಆಹಾತ್ ನ ಹೋ, ಮನ ದುಃಖಿ ನ ಹೋ. ಆ ಥರ ಮಾಡೋದ್ರಿಂದ ನಮ್ಮ ಹೃದಯಗೆ ಬಹಳ ಗಟ್ಟಿಯಾಗಿ ಮಾಡ್ಕೋಬಹುದು. ಇದರಿಂದ ನಮಗೆ ಯಾವುದೇ ವಿಷಯದಲ್ಲಿ ದುಃಖ ಬರೋದಿಲ್ಲ, ದುಃಖ ಇರೋದಿಲ್ಲ. आहत भावनाएं ही मुख्य कारण है जिससे प्रेम का आदान प्रदान बंद हो जाता है. ಈ ದುಃಖ, ಈ ಅಭಿಮಾನನೇ ಮುಖ್ಯ ಕಾರಣ ಆಗಿದೆ. ಇದರಿಂದ ಪ್ರೀತಿ ಕೊಡೋದು ತಗೊಳ್ಳೋದು ಸಮಾಪ್ತಿ ಆಗ್ತೈತೆ. ಅದಕ್ಕೋಸ್ಕರ ಏನು ಮಾಡಬೇಕು? ನಾವು ಅಭಿಮಾನವನ್ನು ಬಿಟ್ಟು ಮೋಲ್ಡಿಂಗ್ ಗುಣ, ಬಾಗೋದು ಗುಣ ನಮ್ಮ ಜೀವನದಲ್ಲಿ ರೂಪಿಸ್ಕೋಬೇಕು. ಯಾವಾಗ ಬಾಗ್ತೀವಿ ಅಂದರೆ ಅನ್ಯರಿಗೆ ಗೌರವ ಕೊಡ್ತಾ ಇದ್ದೀವಿ. ಧನ್ಯವಾದಗಳು.